ನಮಸ್ಕಾರ ಸ್ನೇಹಿತರೆ, ಮತ್ತೆ ಇವತ್ತು ನಾನು ನಿಮ್ಮ ಮುಂದೆ ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕು. ಅದರಲ್ಲೂ ನಿನ್ನೆ ಬಿಟ್ಟಿರೋ ಪ್ರೋಮೋ ನೋಡಿದ್ರೆ ಎಂತವ್ರಿಗೂ ಬೇಜಾರಾಗ್ಬಿಡುತ್ತೆ. ಇಲ್ಲಿ ರಾಶಿಕಾ ರಕ್ಷಿತನ ಅವ್ರ ಮನೆಯಿಂದ ಬಂದಿದ್ದ ಲೆಟರ್ ಅನ್ನ ಓದ್ಬೇಕಾಗಿತ್ತು. ಆದ್ರೆ ಬಿಗ್ ಬಾಸ್ ಮಾಡಿದ್ರೆ ಏನ್ ಗೊತ್ತಾ, ಈ ನಿರ್ಧಾರವನ್ನ ಅವರಿಬ್ಬರಿಗೂ ಬಿಟ್ಕೊಡ್ಲಿಲ್ಲ. ಯಾರ ಕಡೆ ಕೊಟ್ರು? ನೇರವಾಗಿ ನಿರ್ಧಾರವನ್ನ ಬಹುಮತದ ಆಯ್ಕೆಗಿಟ್ರು. ಈ ಬಹುಮತ ಯಾರ ಜೊತೆ? ರಾಶಿಕಾ ಜೊತೆ. ಅಫ್ಕೋರ್ಸ್ ರಾಶಿಕಾ ಜೊತೆ ಬಹುಮತ ಮನೆ ಮಂದಿಗೆಲ್ಲ ಇಟ್ರೆ ಯಾರೆಲ್ಲ ಏನ್ ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತು. ಅಶ್ವಿನಿ ಗ್ಯಾಂಗ್ ಒಂದ್ ಕಡೆ, ರಕ್ಷಿತಾ ಅವ್ರ ಟೀಮ್ ಒಂದ್ ಕಡೆ. ಇಲ್ಲಿ ಅಶ್ವಿನಿ ಗ್ಯಾಂಗ್ ಮಾಡುವಂತ ಮೋಸದಾಟ ನಿಮ್ಗೆಲ್ಲ ಗೊತ್ತೇ ಇದೆ. ಅದು ಮಾಡುತ್ತಾನೆ ಬರುತ್ತೆ, ಇನ್ನೂ ಮಾಡ್ತಾನೆ ಇರುತ್ತೆ. ಇಲ್ಲೂ ಕೂಡ ನೋಡಿ, ಇಲ್ಲಿ ಆಯ್ಕೆ ಮಾಡ್ಬೇಕಾದ್ರೆ ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನೋ ನಿರ್ಧಾರ ತಗೋಬೇಕಾದ್ರೆ ಫಸ್ಟ್ ಅಲ್ಲಿ ಬಂದಿದ್ದು ಯಾರು ಗೊತ್ತಾ? ಆ ಸೋ ಕಾಲ್ಡ್ ಧ್ರುವಂತ್. ಇಲ್ಲಿ ಮಲ್ಲಮ್ಮ ಇರೋ ತನಕ ತುಂಬಾ ಚೆನ್ನಾಗಿದ್ದಂತ ಧ್ರುವಂತ್ ಎಲ್ಲೋ ಮಲ್ಲಮ್ಮನ್ ಬಿಟ್ಟು ಅದೇ ಒಂದ್ ಪ್ರಪಂಚ, ಅದೇ ಒಂದ್ ದೊಡ್ಡ ಮಲ್ಲಮ್ಮನೇ ನಾ ಗೆಲ್ಲಿಸ್ಬೇಕಂತ ಇದ್ದಂತ ಧ್ರುವಂತ್ ಇವತ್ತು ಶಕುನಿಯಾಗಿ ಕಾಣ್ತಾ ಇದ್ದಾನೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಈ ಧ್ರುವಂತ್ ಶಕುನಿನೇ. ಯಾಕಂದ್ರೆ ಇಲ್ಲಿ ಧ್ರುವಂತ್ಗೆ ಮಾಡಕ್ ಬೇರೆ ಕೆಲಸ ಇಲ್ದಂಗ ಆಗ್ಬಿಟ್ಟಿದೆ. ಏನಿದ್ರು ಬೆಂಕಿ ಹಚ್ಚ ಕೆಲಸ ಅಷ್ಟೇ ಮಾಡ್ತಾ ಇರೋದು. ನೀವು ಯಾವ್ದಾದ್ರು ಹೋಗ್ತಾನೆ ಕುತ್ಕೊಂತಾರೆ. ಅಶ್ವಿನಿ ಮುಂದ ಕುತ್ಕೊಂಡಾಗ ಅವ್ರ ಟೀಮ್ ಜೊತೆ ಇದ್ದಾಗ ಒಂದೇ ಮಾತು ಹೇಳೋದು, ರಕ್ಷಿತಾ ಮೊದ್ಲಿನ ತರ ಇಲ್ಲ. ರಕ್ಷಿತಾನ್ನ ನಾನು ಆಚೆ ನೋಡಿದೇನಿ, ಅವಳು ಸರಿಯಾಗಿ ಮಂಗಳೂರು ಭಾಷೆ ಮಾತಾಡಲ್ಲಂತೆ, ಸರಿಯಾಗಿ ಅವಳು ಆಚೆ ಇದ್ದಂಗೆ ಇಲ್ಲ ಅಂತ ಹೇಳ್ತಾನೆ. ನಿಜಕ್ಕೂ ಇದನ್ನ ನೋಡ್ತಾ ಇದ್ರೆ ರಕ್ಷಿತನ ಪ್ರತಿಯೊಬ್ಬರು ಟಾರ್ಗೆಟ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೆಂಗಾದ್ರೂ ಮಾಡಿ ರಕ್ಷಿತಾಳನ್ನ ಆಚೆ ಕಳಿಸ್ಬೇಕಂತ ಇವರೆಲ್ಲ ಒಳಗಿದ್ದ ಶಕುನಿಗಳು, ದುಷ್ಟರು ಪಣ ತೊಟ್ಟು ಕುತ್ಕೊಂಡಂಗಿದೆ ಕಾಣ್ತಾ ಇದೆ. ಯಾರೇನಷ್ಟು ದಡ್ರಲ್ಲ ವೀಕ್ಷಕರೇ. ಇಲ್ಲಿ ನೋಡ್ತಾ ಇದ್ರೆ ಪ್ರತಿಯೊಬ್ರು ಹೆಂಗಿದ್ರೆ ಅಂದ್ರೆ, ಆ ಹುಡುಗಿನ ಹೆಂಗಾದ್ರೂ ಮಾಡಿ ಆಚೆ ಕಳ್ಸ್ಬಿಡೋಣ, ನಾವು ಮಾತ್ರ ಅಲ್ಲಿ ಇರೋಣ, ನಾವು ಮಾತ್ರ ಹೈಲೈಟ್ ಆಗೋಣ, ಗೆದ್ದು ಬಿಡೋಣ ಅನ್ಕೊಂಡಿದ್ದಾರೆ. ಓಹ್ ಭ್ರಮೆ ಅಂತ ಹೇಳ್ಬೇಕು. ಇವ್ರಿಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆನಾ? ಆ ಚಿಕ್ಕ ಹುಡುಗಿನ ಎಷ್ಟಂತ ಗೋಳ್ ಹೊಯ್ಕೊಂತೀರಿ, ಇನ್ನು ಎಷ್ಟಂತ ಅವಳನ್ನ ಟಾರ್ಚರ್ ಮಾಡೋರಿದ್ದೀರಿ ನೀವು? ನಂಗೆ ಅರ್ಥ ಆಗ್ತಾ ಇಲ್ಲ. ಟಾರ್ಚರ್ ಟಾರ್ಚರ್ ಟಾರ್ಚರ್. ಪಾಪ ಹುಡುಗಿ ಮನಸ್ಥಿತಿ ಏನಾಗಿದೆ. ನಿನ್ನೆ ಒಂದ್ ಮಾತು ಹೇಳಿದ್ಲು ಅವಳು ಎಪಿಸೋಡ್ ಅಲ್ಲಿ. ಚಂದ್ರಪ್ರಭಾ ಜೊತೆ ಕುತ್ಕೊಂಡಾಗ ಏನ್ ಹೇಳಿದ್ಲು ಗೊತ್ತಾ? ಚಂದ್ರಪ್ರಭಾ ಕೇಳ್ದ, ಏನಪ್ಪಾ ಯಾರ್ಯಾರ ಜೊತೆ ನಿನ್ ಜೊತೆ ಮಾತಾಡ್ತಾ ಇದಾರೆ, ಹೆಂಗಿದ್ದಾರೆ ಅಂತ ಕೇಳಿದಾಗ ಆ ಹುಡುಗಿ ಹೇಳಿದ್ದೇನ್ ಗೊತ್ತಾ? ಅಶ್ವಿನಿ ಗೌಡ ಮಾತೇ ಆಡ್ತಾ ಇಲ್ಲ ಅಂತೆ. ಮುಂಚೆ ಆದ್ರೂ ಅಶ್ವಿನಿ ಗೌಡ ಬಂದು ಮಾತಾಡ್ತಿದ್ಲು. ಈಗ ಏನಾಗ್ಬಿಟ್ಟಿದೆ, ಸುದೀಪ್ ಮತ್ತೆ ಹೇಳಿದಾಗ ಇವಳ ಜೊತೆ ಕ್ಲಾಶಸ್ ಒಂದ್ ಆಯ್ತಲ್ಲ, ಅವಾಗಿಂದ ಇವಳನ್ನ ರಕ್ಷಿತಾ ಗೌಡನ ಸೈಡ್ ಲೈನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರು. ಮಾಡ್ಲಿ, ಅದು ಒಳ್ಳೇದೇ. ಇಲ್ಲಾಂದ್ರೆ ಬಂದು ಸುಮ್ನೆ ಆ ರಕ್ಷಿತನ ಕಿರಿಕ್ ಮಾಡೋದು, ಅವ್ರ ಜೊತೆ ಬೈಯೋದು ಎಲ್ಲ ಮಾಡ್ತಾ ಇದ್ದು. ಈಗ ಅಂತದಿಲ್ಲ, ಸಮಸ್ಯೆ ಬಗೆಹರಿದಿದೆ. ಇನ್ನು ಬೇರೆಯವರು ಧ್ರುವಂತು ಅವ ಮಾತಾಡ್ತಾ ಇಲ್ಲ. ಆಮೇಲೆ ಕಾಕ್ರೋಚ್ ಸುದ್ದಿ ಆ ಒಂದು ಘಟನೆ ಆಯ್ತಲ್ಲ, ಸಡೆ ಅನ್ನೋ ಘಟನೆ, ಅವಾಗಿಂದ ರಕ್ಷಿತಾ ಜೊತೆ ಮಾತೆ ಬಿಟ್ಬಿಟ್ಟಿದ್ದಾರೆ. ಆ ನಂತರ ಇನ್ನ ಇರುವಂತ ಕೆಲವೊಂದು ಈ ರಾಶಿಕಾ, ರಿಷಾ ಇವಂತೂ ಹೇಳಕ್ಕೆ ಹೋಗ್ಬೇಡಿ. ಈ ಅಶ್ವಿನಿ ಗ್ಯಾಂಗ್ ಜೊತೆ ಸೇರ್ಕೊಂಡು ದೊಡ್ಡ ಗಯ್ಯಾಳಿಗಳ ಒಂದ್ ಟೀಮ್ ಮಾಡ್ಕೊಂಡು ಅಲ್ಲಿ ಏನಂತಾರೆ, ಡ್ಯಾಶ್ ಗಳೆಲ್ಲ ಒಂದ್ ಕಡೆ ಸೇರಿದಾವ ಅಂತ ಹೇಳ್ಬೋದು ಅಲ್ವಾ? ಅಂತವ್ರೆಲ್ಲ ಸೇರಿ ರಕ್ಷಿತನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಟ್ ನಿನ್ನೆ ವೀಕ್ಷಕರೇ, ನಿನ್ನೆದು ಒಂದು ನನಗೆ ಏನ್ ಪ್ರೊಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅಲ್ಲಿ ನಿಜಕ್ಕೂ ರಕ್ಷಿತಾಳ ಬಗ್ಗೆ ನನ್ಗೆ ಒಂದ್ ಸ್ವಲ್ಪ ಬೇಜಾರಾಯ್ತು. ಪಾಪ ಹೆಂಗಂದ್ರೆ, ಆ ಹುಡುಗಿಗೆ ಒಂದ್ ಮನೆಯಿಂದ ಲೆಟರ್ ಬಂದಿತ್ತು. ಆ ಲೆಟರ್ ಅನ್ನ ಓದೋಕೆ ಇವ್ರು ಅನುವು ಮಾಡಿ ಕೊಡ್ಲಿಲ್ಲ. ಆ ಪ್ರೋಮೋ ನೋಡಿದ್ರೆ ಗೊತ್ತಾಗತ್ತೆ ಇವ್ರು ಅನುವು ಮಾಡಿ ಕೊಟ್ಟಿಲ್ಲ ಅನ್ನೋದು. ಯಾಕಂದ್ರೆ ನೋಡಿ, ರಾಶಿಕಾಗಾದ್ರೂ ಅವ್ರ ತಮ್ಮ ಫೋನ್ ಹಚ್ಚಿ ಮಾತಾಡಿದಾನೆ, ಈ ಅವಕಾಶ ಸಿಕ್ಕಿದೆ. ಇಲ್ಲಿ ರಾಶಿಕಾ ದೊಡ್ಡ ಮನಸ್ಸು ಮಾಡ್ಬೇಕಾಗಿತ್ತು. ಇಲ್ಲಿ ರಕ್ಷಿತಾ ಶೆಟ್ಟಿ, ರಾಶಿಕಾ ಶೆಟ್ಟಿ ಇಬ್ರು ಶೆಟ್ರೆ. ಇಂತ ಶೆಟ್ರ್ಗಳ ಮಧ್ಯೆ ಒಂದು ಪೈಪೋಟಿ ನಡೀತು. ಆದ್ರೆ ಈ ಪೈಪೋಟಿ ಹೆಂಗಿತ್ತಂದ್ರೆ, ರಾಶಿಕಾ ಒಬ್ಳು ದೊಡ್ಡವಳಾಗಿ ಒಂದು ದೊಡ್ಡತನ ತೋರಿಸ್ಬೇಕಾಗಿತ್ತು. ಆಯ್ತಮ್ಮ, ನಿಮ್ ಮನೆಯಿಂದ ಲೆಟರ್ ಬಂದಿದೆ, ಓದ್ಕೋ ಅಂತ ಬಿಟ್ಟಿದ್ರೆ ಆಗ್ಬಿಡ್ತಿತ್ತು. ಅಥವಾ ಇವರೆಲ್ಲ ಯಾರು ರಾಶಿಕಾ ಟೀಮ್ ಏನ್ ಸಪೋರ್ಟ್ ಮಾಡ್ತಾ ಇದಾರಲ್ಲಿ, ಇವ್ರು ಅಶ್ವಿನಿ ಗೌಡ ದೊಡ್ಡವರು, ಎಲ್ಲಾ ತಿಳಿದವರು, ಜಗತ್ತನ್ನೇ ಅರ್ಥೈಸ್ಕೊಂಡು ಬಂದವರು, ಸರ್ವಜ್ಞಾನಿ, ಬಿಗ್ ಬಾಸ್ ಮನೆಯ ರಾಜಮಾತೆ. ಅಬ್ಬಾ, ಈ ರಾಜಮಾತೆನೋ ಅವ್ರ ಜೊತೆ ಇರೋ ಚೀಲ ಟೀಮು ಹೆಂಗ್ ಉಗಿಬೇಕು? ಎಂತ ಕಂತ್ರಿ ಬುದ್ಧಿ ರೀ ಇವ್ರದು, ಎಂತ ಕೆಟ್ಟ ಹುಳುಗಳು ರೀ ಇವ್ರು.
ಎಂತ ಮನಸ್ಥಿತಿ ಇವ್ರದ್ದು. ಒಂದ್ ಹುಡುಗಿಗೆ ಒಂದ್ ಲೆಟರ್ ಓದಕ್ ಕೊಡ್ಲಿಲ್ಲ, ಪಾಪ ಅವರ ಅಪ್ಪ ಅಮ್ಮ ಯಾವ್ದೋ ಊರದಲ್ಲಿ ಎಲ್ಲೋ ದೂರದಲ್ಲಿ ಏನೋ ಒಂದ್ ಸಂದೇಶ ಕಳಿಸಿರ್ತಾರೆ. ಏನ್ ಕಳಿಸಿದ್ದಾರೆ ಅನ್ನೋ ಕುತೂಹಲ ಕೂಡ ನಮ್ಮ ವೀಕ್ಷಕರಿಗಿತ್ತು. ಆದ್ರೆ ಆಕೆಯ ಲೆಟರ್ ಅನ್ನ ಹರಿದು ಹಾಕುವ ಹಂಗೆ ಮಾಡಿದ್ರು ಇವ್ರೆಲ್ಲ ಸೇರ್ಕೊಂಡು. ಯಾಕಂದ್ರೆ ಇಲ್ಲಿ ಬಿಗ್ ಬಾಸ್ ಒಂಥರ ವ್ಯಕ್ತಿತ್ವದ ಆಟ ಅಲ್ವಾ. ಬಿಗ್ ಬಾಸ್ ಒಂದು ರೀತಿಯ ಬೆಂಕಿ ಹಚ್ಚಿ ಕೊಟ್ಟು ಬಿಡ್ತಾರೆ. ಆದ್ರೆ ಇಲ್ಲಿ ಬೇರೆಯವ್ರ ಜೊತೆ ಏನೋ ಅಪೋಸಿಟ್ ಇತ್ತಂದ್ರೆ ಆಕೆ ಲೆಟರ್ ಓದ್ಬೋದಾಗಿತ್ತು ಅನ್ಸುತ್ತೆ. ಆದ್ರೆ ಇಲ್ಲೇನಾಯ್ತು, ರಾಶಿಕಾ ಜೊತೆ ರಕ್ಷಿತಾ ಅಪೋಸಿಟ್ ಬಂದ್ಬಿಟ್ಲು. ಹೀಗಾಗಿ ಆ ಬಿಗ್ ಬಾಸ್ ಲೆಟರ್ ಅನ್ನ ಓದಾಕೆ ಬಹುಮತದ ಬೇರೆ ಆಯ್ಕೆ ಇಟ್ರು. ಹಾಗಾದ್ರೆ ಅದು ಗೊತ್ತಿರೋ ವಿಷಯನೇ. ಬಹುಮತ ಅಂದ ತಕ್ಷಣ ಇಲ್ಲಿ ರಕ್ಷಿತಾ ಪರ ಎಲ್ಲರೂ ಅಂದ್ರೆ ನಮ್ಮ ಈಗ ಎಲ್ಲರೂ ಅವರು ರಕ್ಷಿತಾ ಪರ ನಿಂತ್ರು. ಕೆಲವೊಬ್ರು ಈ ಅಶ್ವಿನಿ ಗ್ಯಾಂಗ್ ನಿಂತ್ಕೋಲಿಲ್ಲ. ಈ ಅಶ್ವಿನಿ ಗ್ಯಾಂಗ್ ಇಂದ ಇಲ್ಲಿ ಬಹುಮತ ಬಂದ್ರೆ ಲೆಟರ್ ಕೊಡ್ತಿದ್ದಿಲ್ಲ. ಇಡೀ ಮನೆ ಎಲ್ಲ ಸೇರಿ ಒಂದು ಏಕಮತ ಹೇಳಬೇಕಾಗಿತ್ತು, ಒಂದು ಆಯ್ಕೆ. ಅದು ಆಗಲ್ಲ ಅನ್ನೋದು ಗೊತ್ತು. ಹೀಗಾಗಿ ರಕ್ಷಿತನ ಲೆಟರು, ರಾಶಿಕಾ ಲೆಟರು ಹೋಮ ಆಯ್ತು. ಅದು ಏನು ಮಾಡಕ್ಕಾಗಲಿಲ್ಲ. ಆದ್ರೆ ರಕ್ಷಿತಾ ವಿರುದ್ಧ ಎಲ್ಲ ಇವ್ರು ಸೆಟದ್ ನಿಂತಿದ್ದಾರಲ್ಲ, ನಿಂತ್ಕೋಲಿ. ಎಷ್ಟ್ ದಿನ ನಿಂತ್ಕೊಂತಾರೆ? ಇವ್ರ ವ್ಯಕ್ತಿತ್ವ ಏನು ಏನಂತ ಎಲ್ಲ ಗೊತ್ತಾಗ್ತಾ ಇದೆ. ಅದರಲ್ಲೂ ಅಶ್ವಿನಿ ಅವರ ಮಾತುಗಳನ್ನ ಕೇಳ್ಬೇಕು ನೀವು. ಏನಂತೆ ಏನ್ ರೀಸನ್ ಕೊಟ್ರು ಗೊತ್ತಾ? ಈ ಬಿಗ್ ಬಾಸ್ ಮನೆಯ ಗೌಡ್ತಿ ಅಶ್ವಿನಿ ಗೌಡ ಅವರು, ಆಕೆಯಿಂದ ಮನೆಯಲ್ಲಿ ಮನಸ್ಸು ಮತ್ತೆ ಮನಸ್ಥಿತಿ, ವಾತಾವರಣ ಎಲ್ಲ ಕೆಟ್ಟು ಹೋಗಿದೆ ಅಂತೆ. ಮನೆಯ ವಾತಾವರಣ ಅಂತವಳನ್ನ ನಾವ್ ಯಾಕೆ ಕೊಡ್ಬೇಕು, ಅಂತವಳನ್ನ ಯಾಕೆ ನಾವು ಪಾರ್ ಮಾಡ್ಬೇಕು ನಾಮಿನೇಟ್ ಇಂದ ಅನ್ನೋ ಒಂದು ಮನಸ್ಥಿತಿಗೆ ಬಂದವ್ರು ಅವರೆಲ್ಲ ಸೇರ್ಕೊಂಡು. ಅದರಲ್ಲೂ ಸುದಿ ಒಂದ್ ಅವಕಾಶನೂ ಕೊಡ್ತಾ ಇಲ್ಲ. ಏನ್ ಹೇಳ್ಬೇಕಾ, ಹುಡುಗಿ ಹೆಂಗ್ ಸರ್ವೈವ್ ಆಗಕ್ಕಾಗತ್ತಲ್ಲಿ? ಆದ್ರೂ ಆ ಹುಡುಗಿಯಲ್ಲಿ ಪಾಪ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಂದಿಷ್ಟು ಜನ ಆಕೆ ಜೊತೆ ಮಾತನ್ನ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಮುಂಚೆ ರಕ್ಷಿತಾ ಜೊತೆ ಏನ್ ಎಲ್ಲಾರು ಸೇರ್ಕೊಂಡು ಮಾತಾಡ್ತಿದ್ರು, ಮಾತಾಡ್ತಾ ಇಲ್ಲ. ಆ ಹುಡುಗಿಯ ಮೇಲೆ ಎಂತ ಪರಿಣಾಮ ಬೀರ್ತಾ ಇದೆ ಅಂತ ನೀವು ಅಬ್ಸರ್ವ್ ಮಾಡಿ ನೋಡಿ. ನೀವು ಮಾತ್ರ ದೊಡ್ಡವರಿದ್ದೀರಿ, ಆದ್ರೆ ಚಿಕ್ಕವಳ ಮೇಲೆ ಎಲ್ಲಾರು ಒಂದ್ ಕಡೆ ಮೂಲೆ ಗುಂಪು ಮಾಡ್ತಾ ಹೋದ್ರೆ ಆ ಏಜ್ ಅಲ್ಲಿ, ಆ ಸಂದರ್ಭದಲ್ಲಿ ಅವ್ರ ಮೇಲೆ ಎಂತ ಪರಿಣಾಮ ಬೀರ್ಬೋದು, ಏನೆಲ್ಲ ಆಗ್ಬೋದು, ಎಷ್ಟು ಆಕೆ ನೊಂದಿರ್ಬೇಕು ಒಳಗೊಳಗೆ, ಅದನ್ನ ನೋಡ್ಕೊಳ್ಳಿ. ಆದ್ರೂ ಅವಳು ಆಟ ಚಾರ್ಮ್ ಬಿಟ್ಕೊಟ್ಟಿಲ್ಲ. ತನ್ನ ಎಲ್ಲಿ ಸ್ಟ್ಯಾಂಡ್ ತಗೋಬೇಕಲ್ಲಿ ಸ್ಟ್ಯಾಂಡ್ ತಗೊಂತಾಳೆ. ಮೊನ್ನೆ ರಿಷಾ ಇವನ್ಗೆ ಗಿಲ್ಲಿಗೆ ಹೊಡ್ಯಕ್ ಬರ್ಬೇಕಾದ್ರು ಯಾರೂ ಬರ್ಲಿಲ್ರಿ. ಬಂದಿದ್ ಮಾತ್ರ ಈ ಹುಡುಗಿ ರಕ್ಷಿತಾ ಮಾತ್ರ. ಯೋಚನೆ ಮಾಡಿ, ಒಂದ್ ಮನೆಯಲ್ಲಿ ಒಂದು ಜಗಳ ನಡೀತಾ ಇದೆ ಅನ್ಕೊಳ್ಳಿ, ತಮ್ಮ ಸ್ವಂತ ಅಣ್ಣನ್ ಯಾರಾದ್ರೂ ಹೊಡ್ಯಕ್ ಬಂದ್ರೆ ತಂಗಿದ್ದವಳು ಏನ್ ಮಾಡ್ತಾಳೆ? ಮಧ್ಯದಲ್ಲಿ ಬರ್ತಾಳಲ್ವಾ? ಆ ಕೆಲಸವನ್ನ ಆಕೆ ಮಾಡಿದ್ಲು. ನಿಜಕ್ಕೂ ಅದ್ ನೋಡಕ್ಕೆ ಒಂಥರ ಖುಷಿ ಆಯ್ತು. ಇನ್ನ ಚಂದ್ರಪ್ರಭಾ ಜೊತೆ ರಕ್ಷಿತಾ ಮಾತುಕತೆ ನಿನ್ನೆ ನೋಡಿದಾಗ ಒಂದು ರೀತಿಯ ಅಣ್ಣನ ಜೊತೆ ಮನಸ್ಸು ಬಿಚ್ಚಾಕಿ ಹೇಳ್ತಾ ಇದ್ದು, ಒಂದು ಮಗಳ ಜೊತೆ ಚಂದ್ರಪ್ರಭಾ ಮಾತಾಡ್ತಾ ಇದ್ರು ಅನ್ನೋ ರೀತಿಯ ಒಂದು ಭಾವನೆ ಆಯ್ತು. ಇದೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಈ ಅಶ್ವಿನಿ ಗೌಡ ಅಂತೂ ಬದ್ಲಾಗಲ್ಲ. ಆಕೆ ಬದ್ಲಾಗೋ ಹೆಣ್ಣು ಅಲ್ಲ. 100 ಪಿಕ್ಚರ್ ಮಾಡಿರೋ ಹೀರೋಯಿನ್ ಆಕೆ ಒಂದ್ ಪಿಕ್ಚರ್ ಮಾಡಿದ್ದಕ್ಕೂ ಸಮಾನ ಅಲ್ಲ ಅಂತ ಉಳಿದಾಳೆ ಇವಳು. ಏನಂತ ಬಿಗ್ ಬಾಸ್ ಅಲ್ಲಿ ಇಟ್ಕೊಂಡಿದ್ದಾರೆ, ಯಾಕಂತ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಂತೂ ಅಶ್ವಿನಿ ಗೌಡ ಅವರ ಅದ್ದೂರಿತನ, ಏನಂತಾರೆ, ಪಾಪದ ಕೊಡ ತುಂಬಬೇಕಾದ್ರೆ ತುಂಬಾ ಸೌಂಡ್ ಮಾಡುತ್ತಂತೆ, ಆ ರೀತಿ ಸೌಂಡ್ ಮಾಡ್ತಾ ಇದ್ದಾರೆ. ಆಚೆಗಡೆಲ್ಲ ದೊಡ್ಡ ದೊಡ್ಡ ಇಂಟರ್ವ್ಯೂಗಳಲ್ಲಿ ಅವ್ರು ಹೇಳುವಂತ ಬುದ್ಧಿ ಮಾತುಗಳು, ದೊಡ್ಡ ದೊಡ್ಡ ಡೈಲಾಗ್ಗಳು ಕೇವಲ ಅದು ಕ್ಯಾಮ್ರಾಗಳಿಗೆ ಮಾತ್ರ ಅನ್ನೋದು ಗೊತ್ತಾಗ್ಬಿಡ್ತೀಗ ವೀಕ್ಷಕರಿಗೆ. ಅಶ್ವಿನಿ ಗೌಡ ಅಂತೂ ಬದಲಾಗಲ್ಲ. ವೀಕ್ಷಕರು ಆಕೆಯನ್ನ ಗೆಲ್ಲಿಸ್ತಾ ಇರೋದಂತೂ ಸತ್ಯ ಅಲ್ವೇ ಅಲ್ಲ. ಹೀಗಿರ್ಬೇಕಾದ್ರೆ ಅಲ್ಲಿ ಅಶ್ವಿನಿ ಗೌಡ ಉಳಿತಾ ಇರೋದು ಹೇಗೆ ಅನ್ನೋದು ಯಕ್ಷ ಪ್ರಶ್ನೆ. ಈ ವಾರವಾದ್ರೂ ಯಾವ್ದೇ ಗೇಮ್ಸ್ ಇರ್ಲಿಲ್ಲ, ಇದು ವ್ಯಕ್ತಿತ್ವದ ಆಟ ಅಂದ್ರು. ಆದ್ರೆ ಈ ವ್ಯಕ್ತಿತ್ವ ಇಲ್ಲೇ ಗೊತ್ತಾಗ್ಬಿಡ್ತು, ಯಾರ ವ್ಯಕ್ತಿತ್ವ ಹೆಂಗಿದೆ, ಯಾರು ಹೋಗಿ ಬೆಂಕಿ ಹಚ್ತಾರೆ, ಯಾರು ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ನಾಲಾಯಕ್ಗಳು ಯಾರ್ಯಾರು ಇದ್ದಾರೆ ಎಲ್ಲ ಗೊತ್ತಾಯ್ತು. ಇನ್ನು ಪಾಪ ಗಿಲ್ಲಿ ಮತ್ತು ಕಾವ್ಯದ ಲೆಟರ್ ಕೂಡ ಹಂಗೆ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಗಿಲ್ಲಿ ಬಿಟ್ಕೊಡ್ತಾನವಾ ಅಥವಾ ಕಾವ್ಯಾಗ ಓದಾಕ್ ಕೊಡ್ತಾನ ಅನ್ನೋದು ನೋಡ್ಬೇಕು. ಅದ್ ನೋಡ್ತಾ ಇದ್ರೆ ಯಾಕೋ ಅವನು ಬಿಟ್ಕೊಟ್ಟಿಲ್ಲ, ಕಾವ್ಯನು ಬಿಟ್ಕೊಟ್ಟಿಲ್ಲ ಅನಿಸ್ತಾ ಇದೆ ಸದ್ಯಕ್ಕಂತೂ. ಬಟ್ ಗೊತ್ತಿಲ್ಲ ಏನಾಗತ್ತೆ. ಡೆಫಿನೆಟ್ಲಿ ಒಟ್ಟಾರೆ ಈ ಬಿಗ್ ಬಾಸ್ ಅಲ್ಲಿ ಒಂದು ರೀತಿಯ ಆಟ ನಡೀತಾ ಇದೆ. ಒಳಗೊಳಗೆ ಇವ್ರ ವ್ಯಕ್ತಿತ್ವ, ಇವ್ರ ಮುಖವಾಡ ಎಲ್ಲ ಕಳಿಸ್ಬಿಡ್ತಾ ಇದೆ. ಇನ್ನೇನು ಈ ವಾರವಾದ್ರೂ ಸುದೀಪ್ ಎಲ್ಲಾನು ಹೇಳ್ತಾರ ಅಥವಾ ಮತ್ತೆ ಹಂಗೆ ತೇಲಿಸ್ಬಿಡ್ತಾರ ಅನ್ನೋದು ಎಲ್ಲರಿಗೂ ಒಂದು ಡೌಟ್ ಕಾಡ್ತಾ ಇದೆ. ವೀಕ್ಷಕರೇ, ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ನಿಮ್ಗೆ ಏನ್ ಅನ್ಸುತ್ತೆ ಈ ಬಗ್ಗೆ? ಉಗಿಬೇಕನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಉಗಿರಿ.
ಯಾರಿಗೆ ಲೈಕ್ ಮಾಡ್ಬೇಕನ್ಸುತ್ತೆ ಖಂಡಿತ ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ ಅನ್ನ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇಂಥದ್ದೇ ಟಾಪಿಕ್ ಒಂದಿಗೆ ನಿಮ್ಮೊಂದಿಗೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ನಾನು ನಿಮ್ಮ ಮಂಜುನಾಥ್ ಕದಂ. ನಮಸ್ಕಾರ.